ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಸುದ್ದಿ ಚಿನ್ನದ ನಾಡು ಕೋಲಾರ ಜಿಲ್ಲೆಯ ನೊಂದು ಬೆಂದಿರುವ ಮಾವು ಬೆಳೆಗಾರರ ಬಾಳಿಗೆ ಹೊಸ ಚೈತನ್ಯ ನೀಡಿದ ಕೇಂದ್ರ ಸರ್ಕಾರ. ಮಾವು ಬೆಳೆಗಾರರ ನಿರಂತರ ಹೋರಾಟಕ್ಕೆ ಸ್ಪಂದಿಸಿದ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ. ರೈತರ ಮುಖದಲ್ಲಿ ಮಂದಹಾಸ. ಕಳೆದ 3-4 ವರ್ಷಗಳಿಂದ ಮಾವು ಬೆಳೆಗಾರರ ಸ್ಥಿತಿ ಚಿಂತಾಜನಕ. ಕಳೆದ ವರ್ಷದಂತೆ ಈ ವರ್ಷವೂ ಸಹ ಮಾವು ಬೆಳೆಗಾರರ ನೆರವಿಗೆ ಧಾವಿಸಿದ ಕೇಂದ್ರ ಸರ್ಕಾರಕ್ಕೆ ರೈತ ಪರ ಸಂಘಟನೆಗಳು ಹಾಗೂ ಪ್ರಗತಿಪರ ಹೋರಾಟಗಾರರಿಂದ ಕೃತಜ್ಞತೆಗಳು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಕೇಂದ್ರ ಕೃಷಿ ಸಚಿವರು ಸೇರಿದಂತೆ ಜಿಲ್ಲೆಯ ಕೋಲಾರ ಲೋಕಸಭಾ ಸದಸ್ಯರು ಮಲ್ಲೇಶ್ ಬಾಬು, ಮಾವು ಅಭಿವೃದ್ಧಿ ಮಂಡಳಿಗೆ ವಿಶೇಷವಾಗಿ ಧನ್ಯವಾದ ತಿಳಿಸಿದ ರೈತ ಮುಖಂಡ ನಾರಾಯಣಗೌಡ. ಕೇಂದ್ರ ಸರ್ಕಾರದಂತೆ ರಾಜ್ಯ ಸರ್ಕಾರವೂ ಸಹ ಮಾವು ಬೆಲೆಗೆ ಬೆಂಬಲ ಬೆಲೆ ಘೋಷಿಸಬೇಕು. ನೆರೆಯ ರಾಜ್ಯದ ಮಾವು ರಾಜ್ಯದ ಒಳಗೆ ಅಕ್ರಮವಾಗಿ ಸಾಗಾಟಕ್ಕೆ ಕಡಿವಾಣ ಹಾಕಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ರವಿ ಸಾಹೇಬರು ರೈತರ ನಿರಂತರ ಸಮಸ್ಯೆಗಳನ್ನು ಸರ್ಕಾರಕ್ಕೆ ತಿಳಿಸುವ ಮೂಲಕ ರೈತಾಪಿ ವರ್ಗಕ್ಕೆ ಸಹಕರಿಸಿದ ಜಿಲ್ಲಾಧಿಕಾರಿ ರವಿ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ ರೈತ ಮುಖಂಡ ನಾರಾಯಣಗೌಡ. ಹವಾಮಾನ ವೈಪರೀತ್ಯ, ಪ್ರಕೃತಿ ವಿಕೋಪ, ರೋಗ ಬಾಧೆಗಳಿಂದ ತತ್ತರಿಸಿದ್ದ ಮಾವು ಬೆಳೆಗಾರರಿಗೆ ಕಡಿಮೆ ಫಸಲಿದ್ರೂ ಸಹ ಮಾರುಕಟ್ಟೆಯಲ್ಲಿ ಯಾವುದೇ ರೀತಿಯ ಬೆಲೆ ಇಲ್ಲ, ಬೆಲೆ ಕುಸಿತದಿಂದ ಕಂಗಾಲಾಗಿದ್ದಂತಹ ಈ ಮಾವು ಬೆಳೆಗಾರರ ರಕ್ಷಣೆಗೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡುವ ಮುಖಾಂತರ ಈ ಒಂದು ಮಾವು ಬೆಳೆಗಾರರ ರಕ್ಷಣೆ ಮಾಡುವುದಕ್ಕೆ ನಾವು ರೈತ ಸಂಘದಿಂದ ಒಂದು ಕೃತಜ್ಞತೆ ಮತ್ತು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದರ ಜೊತೆಗೆ ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂ.ಆರ್. ರವಿ ಸಾಹೇಬರು ಅವರು ಅಧಿಕಾರ ವಹಿಸಿಕೊಂಡ ಕೋಲಾರ ಜಿಲ್ಲಾಧಿಕಾರಿ ಅಧಿಕಾರ ವಹಿಸಿಕೊಂಡಾಗ ಕಳೆದ ವರ್ಷನೂ ಸಹ ಮಾವು ಬೆಲೆ ಸಂಪೂರ್ಣವಾಗಿ ಕುಸಿತವಾದಾಗ ಸಂಬಂಧಪಟ್ಟ ಅಧಿಕಾರಿಗಳಿಂದ ಸಂಕ್ಷಿಪ್ತವಾಗಿ ವರದಿಯನ್ನು ತರಿಸಿಕೊಂಡು ಸರ್ಕಾರಕ್ಕೆ ಕಳುಹಿಸಿ ಆ ಒಂದು ಬೆಂಬಲ ಬೆಲೆ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಒಬ್ಬ ಜಿಲ್ಲಾಧಿಕಾರಿಗಳು ಮನಸ್ಸು ಮಾಡಿದರೆ ಯಾವುದೇ ರೀತಿಯ ರೈತರ ಸಮಸ್ಯೆ ಇರ್ಬೋದು, ಕೂಲಿ ಕಾರ್ಮಿಕರ ಸಮಸ್ಯೆ ಇರ್ಬೋದು, ಜಿಲ್ಲೆಯ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಎಂ.ಆರ್. ರವಿ ಸಾಹೇಬ್ರೆ ಉದಾಹರಣೆಯಾಗಿದ್ದಾರೆ. ಅದರಂತೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ರಾಜ್ಯದ ಮಾವು ಬೆಳೆಗಾರರ ಹಿತವನ್ನು ಕಾಯ್ದಂತಹ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರಿಗೆ ಮತ್ತು ಕೇಂದ್ರ ಕೃಷಿ ಸಚಿವರಿಗೆ ರೈತ ಸಂಘದಿಂದ ನಾವು ಅಭಿನಂದನೆ ಮತ್ತು ಸ್ವಾಗತವನ್ನು ಸಲ್ಲಿಸುವ ಜೊತೆಗೆ ಈ ಒಂದು ಮಾವು ಬೆಳೆಗಾರರ ಒಂದು ಕಷ್ಟಕ್ಕೆ ಸ್ಪಂದಿಸುವಂತೆ ಸಹಕರಿಸಿದಂತಹ ಮಾನ್ಯ ಸಂಸದರಿರ್ಬೋದು, ಮತ್ತು JDS ಮುಖಂಡರಿರ್ಬೋದು, ಕಾಂಗ್ರೆಸ್ ಎಲ್ಲ ಮುಖಂಡರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘ ಇರ್ಬೋದು, ಮತ್ತು ಎಲ್ಲ ಪ್ರಗತಿಪರ ರೈತಪರ ಸಂಘಟನೆಗಳಿರ್ಬೋದು, ದಲಿತ ಪರ ಕನ್ನಡ ಪರ ಎಲ್ಲ ಸಂಘಟನೆಗಳಿಗೂ ನಾವು ಕೃತಜ್ಞತೆ ಹೇಳುವ ಜೊತೆಗೆ ಇವತ್ತೇನು ಕೇಂದ್ರ ಸರ್ಕಾರ ಮಾವಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದರೆ ಅದೇ ರೀತಿ ರಾಜ್ಯ ಸರ್ಕಾರವನ್ನು ಈ ಕೂಡಲೇ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. ಅದರ ಜೊತೆಗೆ ಹಿಂದೆ ಅಂದರೆ ಇವಾಗ ತೋತಾಪುರಿ ಏನು ಕಿತ್ತು ಮಾರುಕಟ್ಟೆಗೆ ಹಾಕಿದರೆ ಈಗ ಶೇಕಡ 40-50% ಅಷ್ಟೇ ಈ ಮುಂದೆನೇ ಕಿತ್ತು ಮಾರುಕಟ್ಟೆಗೆ ಹಾಕಿದೆ. ಆ ಕಿತ್ತು ಹಾಕಿರುವ ರೈತರ ಎಷ್ಟು ಕಿತ್ತಿದ್ದಾರೆ, ಎಷ್ಟು ಟನ್ ಬಂದಿದೆ ಅಂತೇಳಿ APMCಯಿಂದ ವರದಿಯನ್ನು ತರಿಸಿಕೊಂಡು ಅದಕ್ಕೂ ಸಹ ಪರಿಹಾರವಾಗಿ ಇಡಬೇಕು. ಅದರ ಜೊತೆಗೆ ಪಕ್ಕದ ಆಂಧ್ರದಿಂದ ತೋತಾಪುರಿ ಗಾಯಿಗಳು ಇಲ್ಲಿನ ಜ್ಯೂಸ್ ಫ್ಯಾಕ್ಟರಿ ಮಾರ್ಕೆಟ್ ಬರ್ತಾ ಇದೆ, ಅದನ್ನು ತಡೆಗಟ್ಟಲು ಚೆಕ್ ಪೋಸ್ಟ್ಗಳನ್ನು ಹಾಕಬೇಕು. ಯಾವುದೇ ಷರತ್ತು ಇಲ್ಲದೆ ರೈತರಿಂದ ಇಷ್ಟೇ ಟನ್ ಅಂತೇಳಿ ಷರತ್ತು ಇಲ್ಲದೆ ರೈತರಿಂದ ಯಾವ ತೋಟದಲ್ಲಿ ಎಷ್ಟು ಟನ್ ಇದೆಯಾ ಎಲ್ಲ ಮಾವು ತೋತಾಪುರಿ ಮಾವನ್ನು ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಖರೀದಿ ಮಾಡಬೇಕು. ಮತ್ತು ಖರೀದಿ ಕೇಂದ್ರಗಳು 5 ಊರಿಗೆ ಒಂದು ಖರೀದಿ ಕೇಂದ್ರವನ್ನು ಸ್ಥಾಪನೆ ಮಾಡುವ ಮುಖಾಂತರ ಅಲ್ಲಿನ ಭ್ರಷ್ಟಾಚಾರ ಮತ್ತು ದಲ್ಲಾಳಿಗಳ ಹಾವಳಿ ಇಲ್ಲದಂತೆ ಕ್ರಮ ವಹಿಸಲು ಮಾನ್ಯ ಜಿಲ್ಲಾಧಿಕಾರಿಗಳು ಕ್ರಮ ವಹಿಸಬೇಕು. ಮತ್ತು ಆಂಧ್ರದಿಂದ ಬರುವಂತಹ ಮಾವನ್ನು ತಡೆಯಲು ಎಲ್ಲ ಒಂದು ಜಿಲ್ಲಾ ಗಡಿ ಭಾಗಗಳಲ್ಲಿ ಚೆಕ್ ಪೋಸ್ಟ್ ಅನ್ನು ನಿರ್ಮಾಣ ಮಾಡುವ ಮುಖಾಂತರ ನಿಜವಾದ ಫಲಾನುಭವಿಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಾವಿನ ಬೆಂಬಲ ಬೆಲೆಯನ್ನು ತಲುಪುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಕ್ರಮ ವಹಿಸಬೇಕು. ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡದಂತೆ ಅವರಿಗೆ ಎಚ್ಚರಿಕೆಯ ಆದೇಶ ಸೂಚನೆ ಮಾಡಬೇಕಂತೇಳಿ ಮತ್ತೊಮ್ಮೆ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರಿಗೆ ಮತ್ತು ಕೋಲಾರ ಸಂಸದರಿಗೆ, ಕೃಷಿ ಮಂತ್ರಿಗಳಿಗೆ ಮತ್ತು ಮಾವು ಬೆಳೆಗಾರರ ಪರ ಹೋರಾಟ ಮಾಡಿದಂಥ ಎಲ್ಲ ಪ್ರಗತಿಪರ ಸಂಘಟನೆಗಳಿಗೆ ರೈತ ಸಂಘದಿಂದ ಕೃತಜ್ಞತೆಯನ್ನು ಹೇಳುವ ಜೊತೆಗೆ ರೈತರ ಹೋರಾಟ ಯಾವ ರೀತಿ ಇರ್ತದೆ ಅಂದರೆ ಇದಕ್ಕೆ ಉದಾಹರಣೆ ಅಂದರೆ
ಸತತವಾಗಿ 2 ವರ್ಷಗಳಿಂದ ಮಾವು ಬೆಳೆಗಾರನಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದ ಸರ್ಕಾರ ಉದಾಹರಣೆಯಾಗಿದೆ. ರೈತರ ಸಮಸ್ಯೆಗಳಿಗೆ ರೈತ ಸಂಘ ಸಂಪೂರ್ಣವಾಗಿ ನಿಲ್ಲುತ್ತದೆ. ಯಾವುದೇ ಟೊಮೊಟೊ ಬೆಲೆ ಕುಸಿತ ಆದರೂ ಅಷ್ಟೇ, ರೈತರಿಗೆ ಅನ್ಯಾಯ ಆದರೂ ಅಷ್ಟೇ, ಯಾವುದೇ ವಾಣಿಜ್ಯ ಬೆಳೆಗಳ ಅನ್ಯಾಯ ಆದರೂ ಅಷ್ಟೇ, ಮಾವು ಬೆಳೆ ಆದರೆ ಮಾವಿನ ಮಾರುಕಟ್ಟೆ ಸಮಸ್ಯೆ ಆದರೂ ಅಷ್ಟೇ, ನಿರಂತರವಾಗಿ ರೈತ ಪರ ನಾವು ಕೆಲಸ ಮಾಡ್ತೀವಿ ಅಂತೇಳಿ ರೈತರಿಗೆ ಭರವಸೆ ನೀಡುವ ಜೊತೆಗೆ ಮಾವು ಬೆಳೆಗಾರರ ರಕ್ಷಣೆಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದಂತಹ ಕೇಂದ್ರ ರಾಜ್ಯ ಸರ್ಕಾರ ಎಲ್ಲ ಜನಪ್ರತಿನಿಧಿಗಳಿಗೆ ಪ್ರಗತಿಪರ ಹೋರಾಟಗಳಿಗೆ ಮತ್ತೊಮ್ಮೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ.